ಗಜ್ಜ
ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನಿ ಮಿನಿ ದಾಮ್ ಧೂಮ್ ದಸ್ಕಂ ದುಸ್ಕಂ ಕಾಯಂ ಕುಟ್ರೇಮ್. ಅವಲಕ್ಕಿ ಪವಲಕ್ಕಿ ಕಾಂಚನ ಮಿನಿ ಮಿನಿ ದಾಮ್ ಧೂಮ್ ದಸ್ಕಂ ದುಸ್ಕಂ ಕಾಯಂ ಕುಟ್ರೇಮ್. ಅಜ್ಜ ಅಜ್ಜ ಅವಲಕ್ಕಿ ಪವಲಕ್ಕಿ ಆಟ ಆಡಿಸ್ತಿದ್ಯಲ್ಲ, ಏನಜ್ಜ ಹಂಗಂದ್ರೆ? ಮಗ, ನನಗೆ ಅರ್ಥ ಆಗಿರೋದೇ ಇವಾಗ. ಇನ್ನು ನಿಮಗೆಲ್ಲ ಅರ್ಥ ಆಗ್ಬೇಕಾರೆ ನಮ್ಮ ಥರ ಗಡ್ಡ ಮೀಸೆ ಕೂದಲೆಲ್ಲ ಬಿಳಿ ಆಗಬೇಕು. ಆದ್ರೂ ಹೇಳ್ತೀನಿ ಕೇಳ್ರಿ. ಮನುಷ್ಯ ಬಾಲ್ಯದಲ್ಲಿ ಅಂದರೆ ಚಿಕ್ಕವನಿರುವಾಗ ಅವಲಕ್ಕಿ ತಿಂತಾನೆ. ಹಾಗೆ ಮಗ ಬೆಳೀತಾ ಪಾವಕ್ಕಿ ತಿಂತಾನೆ. ಬೆಳೆದು ದೊಡ್ಡವನಾಗ ಕೈ ತುಂಬ ದುಡ್ಡು ಓಡಾಡುತ್ತೆ. ಮಗ ಕೆಲಸ ದುಡ್ಡು ಇವೆಲ್ಲ ಇರೋವಾಗ ಅವನ ಜೀವನದಾಗ ಎಲ್ಲ ಮಿಣಮಿನ ಅಂತ ಹೊಳೆಯುತ್ತಿರುತ್ತೆ. ಆವಾಗ ನೋಡು ಧಾಮ್ ಧೂಮ್ ಆಗಿ ಮದುವೆ ಆಗುತ್ತೆ. ಒಂದೆರಡು ವರ್ಷ ಆದಾಗಿ ಮಕ್ಕಳಾದ ಮೇಲೆ ಅವನ ಜೀವನದಲ್ಲಿ ಎಲ್ಲ ಠಸ್ ಪುಸ್. ಯಾಕೆ ಹೇಳು? ಗೊತ್ತಿಲ್ಲ ಅಜ್ಜ. ನೋಡು, ಮಕ್ಕಳು ಹೇಳ್ದಂಗೆ ದೊಡ್ಡವರು ಕೇಳಬೇಕು ತಾನೆ. ಅಕ್ಕ, ಆಮೇಲೆ ಬರೋದು ನೋಡು ವೈ ಕ್ವಾಟರ್ ಅಂದ್ರೆ ಒಂದು ದಿನ ಆ ಮನುಷ್ಯ ಗೋಟಕ್ಕ ಹೇಗಿದೆ ನೋಡು. ಇಷ್ಟು ಉದ್ದವಾದ ಮನುಷ್ಯನ ಜೀವನನ ಎಷ್ಟು ಸುಂದರವಾಗಿ ಹೇಳಿದ್ರಲ್ಲ ಅಜ್ಜ. ಕಣ್ಣ ಮುಚ್ಚೆ ಕಾಡೆ ಕೂಡೆ ಉದ್ದಿನ ಮೂಟೆ ಉರುಳೆ ಹೋಯಿತು ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಕುವಾ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ನಮ್ಮ ಸ್ಕೂಲಲ್ಲಿ ಬರೀ ಇಂಗ್ಲೀಷೇ ಹೇಳ್ಕೊಡ್ತಾರೆ. ಈ ಆಟ ಎಲ್ಲ ಆಡಿಸುವುದೇ ಇಲ್ಲ. ಒಂದ್ಸಲ ಇದರ ಅರ್ಥ ಏನಂತ ಹೇಳಿ ಅಜ್ಜಿ. ನೀವು ನಮ್ಮೆಲ್ಲರ ಪ್ರೀತಿ ಅಜ್ಜಿ ಅಲ್ವಾ? ಐ ಲವ್ ಯು ಅಜ್ಜಿ. ಮಗ ಹೇಳ್ತೀನಪ್ಪ, ಇದು ನಮ್ಮ ರಾಮದೇವ್ರ ಕಥೆನಪ್ಪ. ಅವನು ತುಂಬಾ ಒಳ್ಳೆ ಮನಸ್ಸಾಗಿದ್ದ. ಅವನಂದ್ರೆ ಎಲ್ರಿಗೂ ಬಹಳ ಪ್ರೀತಿ. ಅವನು ಯಾರ ಕೂಡ ಕೋಪ ಮಾಡ್ತಿರ್ಲಿಲ್ಲ. ತಂದೆ ತಾಯಿ ಹೇಳ್ದಾಗೆ ಕೇಳೋನು. ಅವನ ಕತೆ ಕಣಪ್ಪ, ಹೇಳ್ತೀನಿ ಕೇಳ್ರಿ. ದಶರಥ ಮಹಾರಾಜ ತನ್ನ ಹೆಂಡತಿ ಕೈಕೆ ಮಾತು ಕೇಳಿ ಅಷ್ಟು ಒಳ್ಳೆಯವನ ಕಾಡಿಗೆ ಕಳಿಸ್ದ. ಇವನೇ ಸತ್ತು ಹೋದ. ಸೀತೆನ ರಾವಣ ಕತ್ಕೊಂಡು ಹೋದ. ರಾಮ ರಾವಣನ ಕೊಂದು ಹಾಕಿದ. ತಿರ್ಗಾ ಸೀತಮ್ಮನ ಕರ್ಕೊಂಡು ಬಂದ್ರು. ಇದೇನಪ್ಪ ಇದ್ರ ಅರ್ಥ? ಸರಿನಪ್ಪ, ನಿಮ್ಮ ಹತ್ರ ಹರಟೆ ಹೊಡ್ಕೊಂಡು ಕೂತ್ರೆ ನನ್ನ ಕೆಲಸ ಎಲ್ಲ ಬಾಕಿ. ಅಂದ ಹಾಗೆ ನಿಮ್ಮನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ. ಹೋಗ್ತಾ ಹೋಗ್ತಾ ಇನ್ನೂ ತುಂಬಾ ಕತೆ ಇದೆ, ಹೇಳ್ತೀನಿ. ಬರ್ತೀರಿ ತಾನೆ? ಹ್ಞೂ ಅಜ್ಜಿ, ಖುಷಿ ಆಯ್ತು ಅಜ್ಜಿ. ವಿ ಲವ್ ಯು ಅಜ್ಜಿ.
गुरुजन राजा प्रजाजन नमन करो स्वीकार। हम कथा सुनाते राम सकल गुण धाम की। हम कथा सुनाते राम सकल गुण धाम की। ये रामायण है पुण्य कथा श्री राम की। जम्बूद्वीपे भरतखण्डे आर्यावर्ते भारतवर्षे एक नगरी है विख्यात अयोध्या नाम की। यही जन्मभूमि है परम पूज्य श्री राम की। हम कथा सुनाते राम सकल गुण धाम की। ये रामायण है पुण्य कथा श्री राम की। ये रामायण है पुण्य कथा श्री राम की। रघुकुल के राजा धर्मात्मा चक्रवर्ती दशरथ पुण्यात्मा। संतति हेतु यज्ञ करवाया धर्म यज्ञ का शुभ फल पाया। कृप घर जन्मे चार कुमारा रघुकुल दीप जगत आधारा। चारों भ्रातों के शुभ नामा भरत शत्रुघ्न लक्ष्मण रामा। गुरु वशिष्ठ के गुरुकुल जाके अल्पकाल विद्या सब पाके। पूरन हुई शिक्षा रघुवर पूरन काम की। हम कथा सुनाते राम सकल गुण धाम की। ये रामायण है पुण्य कथा श्री राम की। मृदु स्वर कोमल भावना रोचक प्रस्तुति ढंग। एक एक कर वर्णन करें लव कुश राम प्रसंग। विश्वामित्र महामुनि राई तिनके संग चले जो भाई। कैसे राम ताड़िका मारी कैसे नाथ अहिल्या तारी। मुनिवर विश्वामित्र तब संग ले लक्ष्मण राम। सिया स्वयंवर देखने पहुँचे मिथिला धाम। जनकपुर उत्सव है भारी। जनकपुर उत्सव है भारी। अपने वर का चयन करेगी सीता सुकुमारी। जनकपुर उत्सव है भारी। जनक राज का कठिन प्रण सुनो सुनो
सबके मन जीते। वनगमन, सीता हरण, हनुमत मिलन, लंका दहन, रावण मरण, अयोध्या पुनरागमन। सविस्तार सब कथा सुनाई, राजा राम भय रघुराई। राम राज आयो सुखदाई, सुख समृद्धि श्री घर घर आई। राजा राज गंभीर राज मार्तांड रघुकुल तिलक सकल लोक पूज्य साधु जन पोषक दुष्ट निग्रह दशरथ महाराज बहुपराग बहुपराग बहुपराग। ಸೂರ್ಯದೇವನಿಗೆ ನಮಸ್ಕರಿಸುತ್ತಾ ಆಚಾರ್ಯವರೇಣ್ಯರಾದ ವಸಿಷ್ಠರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮಂತ್ರಿಗಳೇ, ಸಾಮಂತ ರಾಜರುಗಳೇ, ನಿಮಗೆಲ್ಲರಿಗೂ ಸೂರ್ಯವಂಶದ ಅಯೋಧ್ಯೆಯ ರಾಜನಾದ ದಶರಥನ ವಂದನೆಗಳು. ಮಂತ್ರಿವರ್ಯರೇ, ರಾಜ್ಯದ ಕಾಲಕಾಲದ ಸಮರ್ಪಕವಾದ ಸಂಪೂರ್ಣ ಮಾಹಿತಿಯನ್ನು ನೀಡಿರಿ. ಅಪ್ಪಣೆ ಪ್ರಭು. ಮಹಾರಾಜ, ಆ ಭಗವಂತನ ಅಪಾರ ಅನುಗ್ರಹ, ಗುರು ವಸಿಷ್ಠರ ಮಾರ್ಗದರ್ಶನ, ನಿಮ್ಮ ದಕ್ಷ ಆಡಳಿತದ ಫಲವಾಗಿ ನಮ್ಮ ಅಯೋಧ್ಯೆ ರಾಜ್ಯವು ಸುಭೀಕ್ಷೆಯಿಂದ ಕೂಡಿದೆ. ಸಾಮಂತರಾಜರ ಕಾಲಕಾಲದ ಕಪ್ಪಕಾಣಿಕೆ ನಮ್ಮ ಬೊಕ್ಕಸಕ್ಕೆ ಸರಿಯಾಗಿ ಸಂದಾಯವಾಗುತ್ತಿದೆ. ಪ್ರಜೆಗಳು ನೀಡಬೇಕಾಗಿದ್ದ ತೆರಿಗೆಗಳು ಪ್ರಾಮಾಣಿಕವಾಗಿ ತಲುಪಿರುತ್ತದೆ. ಗಡಿ ಭಾಗಗಳಲ್ಲಿ ನಮ್ಮ ಸೈನ್ಯವು ಅತ್ಯಂತ ಎಚ್ಚರಿಕೆಯಿಂದ ಕಾವಲು ಕಾಯುತ್ತಿದ್ದು, ಯಾವುದೇ ಶತ್ರುಗಳ ಆಕ್ರಮಣವನ್ನು ಸದೆಬಡಿಯಲು ಸಾಕಷ್ಟು ಪ್ರಮಾಣದ ಶಸ್ತ್ರಾಸ್ತ್ರಗಳು ನಮ್ಮಲ್ಲಿ ಸಿದ್ಧವಾಗಿದೆ. ರಾಜ್ಯದ ವಿಸ್ತಾರದ ಬಗೆಗಿನ ವಿಚಾರದಲ್ಲಿ ಪ್ರಭುವಿನ ಆಣತಿಯನ್ನು ನಿರೀಕ್ಷಿಸುತ್ತಿದ್ದೇವೆ. ಆಗಲಿ. ಗುರು ವಸಿಷ್ಠರ ಹಿರಿಯರ ಸಮಯೋಚಿತ ಮಾರ್ಗದರ್ಶನ, ಭಗವಂತನ ಕರುಣೆಯಿಂದ ಇಷ್ಟು ಸುದೀರ್ಘ ವರ್ಷ ರಾಜ್ಯಭಾರ ಮಾಡಿದ್ದಾಗಿದೆ. ನಿನ್ನೆಯ ದಿನ ಕೇಶ ಶೃಂಗಾರ ಮಾಡುತ್ತಿರಲು ಒಂದು ವಿಶೇಷ ಯೋಚನೆ ಮನದಲ್ಲಿ ಸುಳಿದು ಹೋಯಿತು. ರಾಜ್ಯಭಾರ ಮಾಡುವ ಭರದಲ್ಲಿ ಪ್ರಾಯ ಕಳೆದುದೇ ತಿಳಿಯಲಿಲ್ಲ. ಕೂದಲೆಲ್ಲ ಬಿಳಿಯಾಗಿ ಹೋಗಿದೆ. ಶರೀರವು ಜರ್ಜರಿತವಾಗಿದೆ. ಚರ್ಮ ಸುಕ್ಕು ಕಟ್ಟಿ ನನ್ನ ದೇಹವೇ ನನಗೆ ಮುಪ್ಪು ಸನ್ನಿಹಿತವಾಗಿದೆ ಎಂದು ನೆನಪಿಸುತ್ತಾ ಇದೆ. ಮಕ್ಕಳ ಆಟ ಪಾಠಗಳ ಸಮೇತ ಷೋಡಶ ಸಂಸ್ಕಾರಗಳು ಮುಗಿದು ಪ್ರಬುದ್ಧರಾಗಿದ್ದಾರೆ. 4 ಜನ ಮಕ್ಕಳು ಸರಿಸಮಾನಾಗಿ ಎಲ್ಲ ವಿದ್ಯಾ ಪಾರಂಗತರಾಗಿದ್ದಾರೆ. ಒಂದು ರಾಜ್ಯವನ್ನು ಸಮರ್ಪಕವಾಗಿ ಮುನ್ನಡೆಸುವಂತಹ ಶಕ್ತಿ, ಸಾಮರ್ಥ್ಯ ಹಾಗೂ ಯೋಗ್ಯತೆಯನ್ನು ಪಡೆದವರಾಗಿದ್ದಾರೆ. ಜೀವನದ 4 ಆಶ್ರಮಗಳಾದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸಗಳಲ್ಲಿ ಕೊನೆಯ ಆಶ್ರಮಕ್ಕೆ ಕಾಲಿಡಬೇಕಾಗಿದೆ. ಹಾಗಾಗಿ ಈ 4 ಮಕ್ಕಳಲ್ಲಿ ಹಿರಿಯನು, ಸದ್ಗುಣವಂತನು, ಪ್ರಜಾನುರಾಗಿಯೂ ಯೋಗ್ಯವಂತನೂ ಆಗಿರುವ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಅಯೋಧ್ಯ ರಾಜ್ಯದ ಪಟ್ಟಾಭಿಷೇಕ ಮಾಡುವುದೆಂದು ನಿಮ್ಮಗಳೆಲ್ಲರ ಸಹಮತಿಯನ್ನು ಈ ವಿಚಾರವಾಗಿ ನಿರೀಕ್ಷಿಸುತ್ತಿದ್ದೇನೆ. ರಾಜನ್, ನಿಮ್ಮ ಮನದ ಇಂಗಿತ ಸರಿಯಾಗಿಯೇ ಇದೆ. ಮನುಷ್ಯನ ಜೀವನದ 4 ಆಶ್ರಮಗಳಲ್ಲಿ 3 ಅತ್ಯಂತ ಯಶಸ್ವಿಯಾಗಿ ಪೂರೈಸಿರುವಿರಿ. ಮಕ್ಕಳು ತಮ್ಮ ಯೌವನಾವಸ್ಥೆಗೆ ಬಂದಾಗ ತಂದೆಯಾದವನು ತನ್ನ ಉತ್ತರದಾಯಿತ್ವವನ್ನು ಅವರಿಗೆ ಕೊಟ್ಟು ಮುಂದಿನ ಆಶ್ರಮಕ್ಕೆ ಕಾಲಿಡುವುದು ಯೋಗ್ಯವಾದುದೇ ಸರಿ.
ಅದೇ ರೀತಿ ಸಕಲ ಗುಣ ಸಂಪನ್ನ, ಸಕಲ ವಿದ್ಯಾಪಾರಂಗತ, ಲೋಕದ ಜನರೆಲ್ಲರ ಅತ್ಯಂತ ಪ್ರೀತಿಗೆ ಪಾತ್ರನಾದ ಜ್ಯೇಷ್ಠ ಪುತ್ರ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವುದು ಅತ್ಯಂತ ಸಂತೋಷಕರವಾದ ವಿಚಾರವಾಗಿದೆ. ಇದಕ್ಕೆ ನಮ್ಮ ಸಹಮತಿ ಇದ್ದೇ ಇದೆ. ಮಹಾಪ್ರಭು, ಯಾವತ್ತೂ ಕೂಡ ಈ ರಾಜ್ಯದ ಜನರನ್ನೂ ಸೇರಿಸಿ ನಾವೆಲ್ಲರೂ ಸಹ ರಾಜನ ಆಣತಿಯನ್ನು ಮೀರಿದವರಲ್ಲ. ರಾಜ ಪ್ರತ್ಯಕ್ಷ ದೇವತ. ಆದ್ದರಿಂದ ಅಯೋಧ್ಯೆಯ ಜನರ, ಸೈನಿಕರ, ಮಂತ್ರಿವರ್ಯರ ಪ್ರತಿನಿಧಿಯಾಗಿ ನಿಮ್ಮ ಈ ಇಚ್ಛೆಯನ್ನು ನಾವು ಸಹ ಸ್ವಾಗತಿಸುತ್ತೇವೆ. ಶ್ರೀರಾಮನೇ ನಮ್ಮ ರಾಜನಾಗಲಿ. ಹೌದು ಹೌದು, ಶ್ರೀರಾಮನೇ ನಮ್ಮ ರಾಜನಾಗಲಿ. ಗುರುಗಳೇ, ಹಾಗಾದರೆ ಆದಷ್ಟು ಶೀಘ್ರದಲ್ಲಿ ಒಳ್ಳೆಯ ದಿನವನ್ನು ನೋಡಿ ಹೇಳಿದರೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಶ್ರೀರಾಮನಿಗೆ ಮಾಡಲಾಗುವುದು. ರಾಜನ್, ಶ್ರೀರಾಮಚಂದ್ರನದು ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. ಇದಕ್ಕೆ ಸರಿಹೊಂದುವ ದಿನವೆಂದರೆ ನಾಳೆಯೇ ಸರಿ. ನಾಳಿನ ಸೂರ್ಯೋದಯದ ಕಾಲಕ್ಕೆ ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕಕ್ಕೆ ಯೋಗ್ಯ ಮುಹೂರ್ತವಿದೆ. ಆದ್ದರಿಂದ ನಾಳೆಯ ದಿನವನ್ನೇ ನಿಗದಿಪಡಿಸೋಣ. ಹಾಗೆಯೇ ಆಗಲಿ. ಮಂತ್ರಿವರ್ಯರೇ, ಇಡೀ ರಾಜ್ಯಕ್ಕೆ ಡಂಗುರ ಹೊಡೆಸಿ ಸಾಮಂತ ರಾಜರಿಗೆ ಈ ಕೂಡಲೇ ಓಲೆಯನ್ನು ಕಳುಹಿಸಿ ನೆರೆಹೊರೆಯ ರಾಜರುಗಳಿಗೆ ಆಮಂತ್ರಣವನ್ನು ಕಳುಹಿಸಿ ಒಟ್ಟಿನಲ್ಲಿ ರಾಜ್ಯಕ್ಕೆ ರಾಜ್ಯವೇ ತಳಿರು ತೋರಣಗಳಿಂದ ಶೃಂಗರಿಸಲ್ಪಡಲಿ. ವೈದಿಕವಾಗಿ ಆಗಬೇಕಾದ ಎಲ್ಲ ಕಾರ್ಯಗಳು ವಿಧಿವತ್ತಾಗಿ ನಡೆಸತಕ್ಕದ್ದು. ಒಟ್ಟಿನಲ್ಲಿ ನ ಭೂತೋ ನ ಭವಿಷ್ಯತಿ ಎಂಬಂತೆ ಎಲ್ಲವೂ ವಿಜೃಂಭಣೆಯಿಂದ ನೆರವೇರುವಂತಾಗಲಿ. ಆಸ್ಥಾನದಲ್ಲಿರುವ ವಿಪ್ರವರೇಣ್ಯರಿಗೆ ವಸನಗಳನ್ನಿತ್ತು ಆಹ್ವಾನಿಸಿ. ಇದು ರಾಜಾಜ್ಞೆ. ಶ್ರೀರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ.
ರಾಮ ರಘುರಾಮ.
ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಅಯೋಧ್ಯೆಯ ಮಹಾಪ್ರಭು ದಶರಥ ಮಹಾರಾಜರು ನಿಮಗೆಲ್ಲ ಒಂದು ವಿಷಯ ತಿಳಿಸೋಕೆ ಹೇಳಿದ್ದಾರೆ. ನಾಳಿನ ದಿನವೇ ದಶರಥ ಮಹಾರಾಜರ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರ ಪ್ರಭುವನ್ನು ನಮ್ಮ ಅಯೋಧ್ಯೆಯ ಯುವರಾಜನನ್ನಾಗಿ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ. ಹಾಗಾಗಿ ಇದರ ಸಿದ್ಧತೆಗಳೆಲ್ಲ ಅತ್ಯಂತ ಭರದಿಂದ ಆಗಬೇಕಾಗಿದೆ. ತಾವು ತಮ್ಮ ತಮ್ಮ ಮನೆಗಳ ಮುಂಭಾಗವನ್ನು ಶುಚಿಗೊಳಿಸಿ ರಂಗೋಲಿ ಹಾಕಿ ತಳಿರು ತೋರಣಗಳಿಂದ ಶೃಂಗರಿಸಬೇಕೆಂದು ರಾಜಾಜ್ಞೆಯಾಗಿದೆ. ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. घूमर घूमर घूमे ओ ललक
ಮಂಥರ, ಮಂಥರ, ಎಲ್ಲಿ ಹೋದೆ? ಆಗದಿಂದ ನಿನ್ನನ್ನೇ ಹುಡುಕಾಡುತ್ತಿದ್ದೆ. ಸಾಮಾನ್ಯವಾಗಿ ಇದರ ಮೊದಲೇ ನನ್ನ ಅಂತಃಪುರಕ್ಕೆ ಬರುವವಳು ನೀನು. ಎಲ್ಲಿ ಹೋಗಿದ್ದೆ? ಏನೀಗ? ಏನಾಗಬೇಕು? ಏನೇ ಮಂಥರ, ಏನಾಯಿತು? ಯಾವಾಗಲೂ ನೀನೇ ನನ್ನನ್ನು ಮಾತನಾಡಿಸುವವಳು. ಇವತ್ತು ಏನಾಯಿತೆ ನಿನಗೆ? ಆಗುವುದಕ್ಕೆ ಇನ್ನೇನು ಉಳಿದಿದೆ? ಎಲ್ಲ ಆಗಿ ಹೋಯಿತು. ನಿನ್ನ ಬಳಿ ಯಾರು ಮಾತನಾಡುವರು? ನಿನ್ನ ಸವತಿ ಕೌಸಲ್ಯೆ ರಾಜಮಾತೆಯಾಗುವಳು. ನೀನು ನೀನು ನಿನ್ನನ್ನು ಕೇಳುವವರಿಲ್ಲ. ಇನ್ನು ಮುಂದೆ ನಿನ್ನ ಸ್ಥಾನ ದಾಸಿ, ದಾಸಿ. ಅಹಹಹ. ನಾನು ಬರುವೆನು. ಏನೇ, ಏನು ಸಮಾಚಾರ? ಸ್ವಲ್ಪ ಸರಿಯಾಗಿ ಬಿಡಿಸಿ ಅರ್ಥವಾಗುವಂತೆ ಹೇಳಬಾರದೆ? ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿದರೆ ನನಗೆ ಅರ್ಥವಾಗುವುದಾದರೂ ಹೇಗೆ? ಹೇಳೆ. ಹಾಗೆ ಬಾ ದಾರಿಗೆ. ಸರಿಯಾಗಿ ನಾನು ಹೇಳೋದನ್ನ ಗಮನವಿಟ್ಟು ಕೇಳು. ನಾನು ಏನೇ ಹೇಳಿದರೂ ನಿನ್ನ ಮತ್ತು ನಿನ್ನ ಮಗ ಭರತನ ಒಳ್ಳೆಯದಕ್ಕೆ ಹೇಳೋದು. ಆಯಿತು, ಮೊದಲು ವಿಷಯ ಹೇಳು. ಹಾಗೆ ರಾಜರಸ್ತೆಯಲ್ಲಿ ಹಾದು ಬರುತ್ತಿದ್ದಾಗ ಎಲ್ಲಿ ನೋಡಿದರಲ್ಲಿ ಸಡಗರ. ಹಿರಿಯರು ಕಿರಿಯರು ಎನ್ನದೇ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ರಾಜಬೀದಿಯಲ್ಲಿ ಶೃಂಗಾರ ಮಾಡುವ ಭರದಲ್ಲಿ ತೊಡಗಿದ್ದಾರೆ. ಏನೆಂದು ವಿಚಾರಿಸಲು ರಾಮನಿಗೆ, ಕೌಸಲ್ಯೆಯ ಮಗ ಶ್ರೀರಾಮನಿಗೆ ನಾಳೆಯ ದಿನವೇ ಈ ಅಯೋಧ್ಯೆ ರಾಜ್ಯದ ಪಟ್ಟಾಭಿಷೇಕವೆಂಬ ವಾರ್ತೆ ತಿಳಿಯಿತು. ಮಂಥರ, ಮಂಥರ, ಈ ಶುಭ ವಾರ್ತೆಯನ್ನು ತಂದ ನಿನಗೆ ಇದು ನನ್ನ ಉಡುಗೊರೆ. ನನ್ನಲ್ಲೇ ಯೋಚಿಸುತ್ತಲಿದ್ದೆ, ಯಾಕೆ ಇನ್ನು ಮಹಾರಾಜರಿಗೆ ಈ ಯೋಚನೆ ಬಂದಿಲ್ಲ ಎಂದು. ಆಗಲಿ, ಈಗಲಾದರೂ ಬಂತಲ್ಲ, ತಗೋ ಮಂಥರ. ಯಾರಿಗೆ ಬೇಕು ನಿನ್ನ ಉಡುಗೊರೆ? ಉಡುಗೊರೆಯಂತೆ ಉಡುಗೊರೆ. ನಿನ್ನ ಮಹಾರಾಜ ನಿನ್ನನ್ನು ಗೋಮುಖ ವ್ಯಾಘ್ರದಂತೆ ಪ್ರೀತಿಸಿದ್ದು ನಿನಗಿನ್ನೂ ತಿಳಿದಿಲ್ಲ. ಬೆಳ್ಳಗಿದ್ದುದೆಲ್ಲ ಹಾಲು ಎಂದು ನಂಬುವವಳು ನೀನು. ಇಷ್ಟು ವರ್ಷ ನನ್ನ ಮಗಳಂತೆ ನಿನ್ನನ್ನು ಜೋಪಾನ ಮಾಡಿದ್ದೆಲ್ಲ ವ್ಯರ್ಥವಾಯಿತು. ಅಮ್ಮ, ನಾನು ನಿನ್ನನ್ನು ಹುಟ್ಟಿದಾಗಿನಿಂದ ನೋಡಿದವಳು, ನಿನ್ನ ಏಳಿಗೆಯನ್ನೇ ಬಯಸಿದವಳು. ನಿನ್ನ ಹಾಗೂ ಮಹಾರಾಜರ ಮದುವೆಯಾಗಿ ಬರುವಾಗ ನನ್ನನ್ನು ನಿನ್ನ ಜೊತೆ ಕೇಕೆಯ ರಾಜ ಕಳಿಸಿಕೊಟ್ಟನು. ಅಮ್ಮ, ನನಗಾರಿದ್ದಾರಮ್ಮ. ನಿನ್ನ ಹಾಗೂ ನಿನ್ನ ಮಗ ಭರತನ ಏಳಿಗೆಯನ್ನೇ ಸದಾ ಬಯಸಿದವಳು ನಾನು. ಹೀಗಿರುವಾಗ ಒಮ್ಮೆ ಯೋಚಿಸು. ಹೌದು, ಏನೀಗ? ಮಹಾರಾಜನಿಗೆ ಅದೆಲ್ಲ ಈಗ ಮರೆತು ಹೋಗಿದೆ. ಪಟ್ಟದ ರಾಣಿ ನೀನಾಗಿರುವಾಗ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡುವುದು ಬಿಟ್ಟು ಕೌಸಲ್ಯೆಯ ಮಗನಾದ ರಾಮಚಂದ್ರನಿಗೆ ಮಾಡುವುದು ನ್ಯಾಯವೇ? ಮಂಥರ, ಮುಚ್ಚು ಬಾಯಿ. ಇಲ್ಲ ಸಲ್ಲದ್ದನ್ನು ನನ್ನ ತಲೆಗೆ ತುಂಬಿ ಹಾಳು ಮಾಡಬೇಡ. ತೊಲಗಾಚೆ. ಮುದಿಗೂಬೆ, ಇನ್ನೊಮ್ಮೆ ಆ ಮಾತನ್ನಾಡದಿರು. ನನ್ನ ಮುಂದೆ ನಿಲ್ಲಬೇಡ. ನಡೆಯಾಚೆ. ಆನಗೆಟ್ಟವಳೆ, ನೀಚಳೆ. ನಮ್ಮ ಮಧ್ಯ ಭಿನ್ನತೆಯನ್ನು ಸೃಷ್ಟಿಸಲು ಎಷ್ಟು ಸಮಯದಿಂದ ಹೊಂಚು ಹಾಕುತ್ತಿರುವೆ? ಹಾಗಲ್ಲ ಮಗಳೇ, ಸ್ವಲ್ಪ ಯೋಚಿಸು. ಮಾತಾಡಿದರೆ ಜೋಕೆ. ತೊಲಗಾಚೆ. ಅಮ್ಮ ತಾಯಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಯೋಚಿಸು.
ಶ್ರೀರಾಮನಿಗೆ ಪಟ್ಟಾಭಿಷೇಕವಾದಲ್ಲಿ ನಿನ್ನ ಕತೆ ಮುಗಿಯಿತು. ನೀನು ಕಾಲ ಕೆಳಗಿನ ಕಸವಾಗುವೆ. ಭರತನ ಭವಿಷ್ಯದ ಪ್ರಶ್ನೆ ಯೋಚಿಸು. ಆಮೇಲೆ ಪಶ್ಚಾತ್ತಾಪ ಪಡಬೇಕಾದೀತು. ಜೋಕೆ. ಮಂತರ ಹೇಳುವುದರಲ್ಲಿಯೂ ಏನೋ ಅರ್ಥವಿದೆ. ಏನು ಮಾಡೋಣ? ಏನು ತೋಚುತ್ತಿಲ್ಲವಲ್ಲ. ಅಲ್ಲ, ಶ್ರೀರಾಮರಾಜನಾದರೆ ನನ್ನ ಸವತಿ ಕೌಸಲ್ಯೆ ಪಟ್ಟದ ರಾಣಿ, ನಾನು ದಾಸಿ. ನನ್ನ ಮಗ ಭರತನ ಗತಿ ಅಧೋ ಗತಿ. ಛೆ, ಹಾಗಾಗಕೂಡದು. ಆದರೂ ಮಹಾರಾಜ ಹಾಗೆ ಆಲೋಚಿಸಿಯಾರೇ? ಇಲ್ಲ, ಹೇಗೆ ಹೇಳುವುದು? ಮೊದಲಿನಿಂದಲೂ ರಾಮನೆಂದರೆ ಅವರಿಗೆ ಪಂಚಪ್ರಾಣ. ಆದರೆ ಮಾತು ಮಾತಿಗೆ ನನ್ನಲ್ಲಿ ಹೇಳುತ್ತಿದ್ದ ಮಾತು, ನೀನೇ ನನ್ನ ಪ್ರಾಣಸಖಿ, ನೀವು 3 ರಾಣಿಯರಲ್ಲಿ ನೀನೇ ನನ್ನ ಆಪ್ತಳು. ಹಾಗಿದ್ದಲ್ಲಿ ಈ ವಿಚಾರ ನನ್ನಲ್ಲಿ ಕೇಳದೆ ಹೇಗೆ ನಿರ್ಧರಿಸಿದರು? ಏನೋ ಸಂಚು ಹೂಡಿದ ಹಾಗೆ ಕಾಣುತ್ತಿದೆಯಲ್ಲ. ಹೇ ದೇವಾ, ನೀನೇ ಕಾಪಾಡು. ಯಾರಲ್ಲಿ ಈ ನನ್ನ ಆತಂಕ ಹೇಳಲಿ? ನನ್ನ ಆಪ್ತ ಸಖಿ ಮಂಥರೆಯನ್ನೇ ಕೇಳುತ್ತೇನೆ. ಮಂಥರ, ಮಂಥರ, ನನ್ನದು ತಪ್ಪಾಯಿತು. ನೀನು ಹೇಳಿದ ವಿಚಾರ ಸರಿಯಾಗಿ ಯೋಚಿಸದೆ ನಿನ್ನನ್ನು ಹೀಯಾಳಿಸಿದೆ, ಬೈದೆ. ದಯವಿಟ್ಟು ಕ್ಷಮಿಸು ಮಂಥರ. ಯಾರು ಯಾರು? ಬೇಡಮ್ಮ ತಾಯಿ, ಬೇಡ. ಎಲ್ಲಾದರೂ ನನ್ನ ಪಾಡಿಗೆ ನಾನು ಹೋಗುತ್ತೇನೆ. ನಾಡು ಹೋಗು ಎನ್ನುತ್ತಿದೆ, ಕಾಡು ಬಾ ಎನ್ನುತ್ತಿದೆ. ನಿಮ್ಮ ಮಧ್ಯೆ ನನಗೇನು ಕೆಲಸ? ನಾನು ಮನೆ ಹಾಳಿ, ನೀಚಳು, ಮಾನಗೆಟ್ಟವಳು. ಅಷ್ಟೇ ಯಾಕೆ, ಮುದಿಗೂಬೆ. ಮಂಥರ, ಮಂಥರ, ಹಾಗೆಲ್ಲ ಹೇಳಬೇಡ. ತಪ್ಪಾಯಿತು ಅಂದೆನಲ್ಲ. ಕಿರಿಯರು ತಪ್ಪಿದಾಗ ಹಿರಿಯರು ಎನಿಸಿಕೊಂಡವರು ಕ್ಷಮಿಸಿ ಸರಿದಾರಿಗೆ ತರಬೇಕಾದ್ದು ಕರ್ತವ್ಯವಲ್ಲವೇ? ಈ ಸಮಯದಲ್ಲಿ ನೀನೇ ನನಗೆ ಆಧಾರ. ನಾನೇನು ಮಾಡಲಿ ಹೇಳು? ಸದಾ ನನ್ನ ಹಾಗೂ ನನ್ನ ಕುಮಾರ ಭರತನ ಏಳಿಗೆಯನ್ನೇ ನೀನು ಬಯಸುವವಳು ಅಲ್ಲವೇ? ಹಾಗಾದರೆ ನಾನು ಹೇಳಿದ ಹಾಗೆ ಮಾಡುವೆಯಾದರೆ ಮಾತ್ರ ಹೇಳುವೆ. ಈಗಲಾದರೂ
ನನ್ನ ಅರ್ಥ ಮಾಡಿಕೊಂಡೆಯಲ್ಲ, ಅಷ್ಟು ಸಾಕು. ನಿನ್ನ ಮತ್ತು ಭರತನ ಬಾಳು ಬೆಳಗಬೇಕಾದರೆ ಈ ಕೂಡಲೇ ನಿನ್ನ ಅಂತಃಪುರ ಪ್ರವೇಶಿಸು. ನಿನ್ನ ಅಂತಃಪುರ ಕೋಪಾಗಾರವಾಗಬೇಕು. ನಿನ್ನ ಶೃಂಗರಿಸಲ್ಪಟ್ಟ ಕೇಶರಾಶಿಯನ್ನು ಬಿಚ್ಚಿ ಕೆದರಿ ಹಾಕು. ನಿನ್ನ ಮುಖದ ಅಲಂಕಾರವೆಲ್ಲ ಅಸ್ತವ್ಯಸ್ತವಾಗಲಿ. ಈ ವಿಚಾರವು ದಶರಥ ಚಕ್ರವರ್ತಿಗೆ ತಲುಪಿ ಈ ಕೂಡಲೇ ಇತ್ತ ಕಡೆ ಧಾವಿಸುವಂತಾಗಲಿ. ಆತನಲ್ಲಿ ಒಂದೂ ಮಾತನಾಡದೆ ಪ್ರತಿಭಟಿಸು. ನೆಲದ ಮೇಲೆ ವ್ಯಾಧಿಗ್ರಸ್ತಳಂತೆ ಹೊರಳಾಡು. ದಶರಥ ಮಹಾರಾಜನು ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಏನೂ ತೊಂದರೆಯಾಗಬಾರದೆಂಬ ಏಕೈಕ ವಿಚಾರದಲ್ಲಿ ನಿನಗೇನಾಗಬೇಕೋ ಅದನ್ನು ಪೂರೈಸಲು ಸಿದ್ಧನಿರುತ್ತಾನೆ. ಈ ಸಮಯವನ್ನು ಉಪಯೋಗಿಸಿ ನಿನ್ನ ಆಸೆ ನೆರವೇರಿಸಿಕೊಡುತ್ತೇನೆಂದು ಆತನಲ್ಲಿ ಪ್ರತಿಜ್ಞೆ ಮಾಡಿಸು. ತರಾತುರಿಯಲ್ಲಿರುವ ಚಕ್ರವರ್ತಿ ಪತ್ನಿಯ ಮೇಲೆ ವಿಶ್ವಾಸವಿರಿಸಿ ಹಿಂದೆ ಮುಂದೆ ಯೋಚಿಸದೆ ವಚನ ನೀಡುತ್ತಾನೆ. ಈ ಸಂದರ್ಭ ಶಂಭರಾಸುರ ಕಾಳಗದ ಪ್ರಕರಣ ನೆನಪಿಸು. ಯುದ್ಧದಲ್ಲಿ ಗೆಲ್ಲಲು ನೀನು ಸಹಕರಿಸಿದ್ದನ್ನೂ ನೆನಪಿಸು. ಆ ಸಂದರ್ಭದಲ್ಲಿ ನೀನು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ನೀಡಿದ 2 ವರಗಳು ಇವೆಲ್ಲವನ್ನು ಸವಿವರವಾಗಿ ತಿಳಿಸು. ಈ ಸಂದರ್ಭದಲ್ಲಿ ತನಗೆ ನೀಡಲೇಬೇಕೆಂದು ನಿರ್ದಾಕ್ಷಿಣ್ಯದಿಂದ ಕೇಳು. ಮಹಾರಾಜ ಒಪ್ಪಿಯೇ ಒಪ್ಪುತ್ತಾನೆ. ಯಾಕೆಂದರೆ ಪಟ್ಟಾಭಿಷೇಕದ ಸಂದರ್ಭ ಯಾವುದೇ ಅಹಿತಕರ ಘಟನೆ ಆಗಬಾರದೆಂದು. ಓ ಮಂಥರ, ಏನು ಆಲೋಚನೆ ನಿನ್ನದು! ಮತ್ತೆ ಮತ್ತೆ ಹೇಳು, ನಾನೇನು ಮಾಡಬೇಕು? ಮೊದಲಿನವರ ನಾಳೆ ನಡೆಯುವ ಪಟ್ಟಾಭಿಷೇಕ ಶ್ರೀರಾಮನ ಬದಲಾಗಿ ಭರತನಿಗೇ ನಡೆಯಬೇಕು. ಎರಡನೆಯವರ ಶ್ರೀರಾಮ 14 ವರ್ಷಗಳ ಕಾಲ ಅಯೋಧ್ಯೆಯನ್ನು ತೊರೆದು ವನವಾಸಕ್ಕೆ ತೆರಳಬೇಕು. ರಾಜ ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಮಾತನ್ನು ನೆರವೇರಿಸಿ ಕೊಡಲೇಬೇಕು. ಏನಂತೀಯ? ಮಂಥರೇ, ನಿನ್ನ ಬಗ್ಗೆ ಏನೋ ಆಲೋಚಿಸಿದೆ. ನನ್ನ ಒಳಿತನ್ನೇ ಬಯಸುವ ನಿನ್ನನ್ನು ತುಚ್ಛೀಕರಿಸಿದೆ. ನಿನ್ನ ಬೆನ್ನು ಬಾಗಿ ಗೂನಾಗಿದ್ದರೂ ಗಾಳಿಯ ಸೆಳೆತಕ್ಕೆ ಸಿಲುಕಿ ಬಾಗಿದ ಕಮಲದಂತೆ ಸೊಗಸಾಗಿದೆ. ನೀನು ಕುಬ್ಜಿಯಾಗಿದ್ದರೂ ಮಹಾ ಚತುರಮತಿಯೇ ಆಗಿರುವೆ. ನಿಜವಾಗಿಯೂ ನೀನು ಸುರಸುಂದರಿಯೇ ಸರಿ. ನೀನಿಂದು ನೀಡಿದ ಉಪಾಯ ಕಾರ್ಯ ಸಾಧಿಸುವಲ್ಲಿ ಸಂಶಯವೇ ಇಲ್ಲ. ನೀನು ಹೇಳಿದಂತೆಯೇ ಮಾಡುವೆ. ದೇವಿ, ಏನಾಯಿತು ನಿನಗೆ? ಶುಭ ಸಮಾಚಾರವನ್ನು ನಿನ್ನಲ್ಲಿ ಹೇಳಲು ಬಂದ ಈ ಸಂದರ್ಭದಲ್ಲಿ ನೀನೇಕೆ ಹೀಗಿರುವೆ? ಯಾರಾದರೂ ಅಹಿತವನ್ನು ನುಡಿದರೆ, ಅಪತ್ಯವಾಗಿ ಶರೀರದಲ್ಲಿ ವ್ಯಾಧಿಯಾಗಿದೆ, ರಾಜ್ಯಕ್ಕೆ ರಾಜ್ಯವೇ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಎದುರು ನೋಡುತ್ತಿದೆ. ನಾಳಿನ ದಿನ ನಿಗದಿಯಾಗಿದೆ. ನೀನು ನನ್ನ ಪ್ರಾಣಕಾಂತೆ ಅಲ್ಲವೇ? ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಲಾಗುತ್ತಿಲ್ಲ. ಏನಾಯಿತು ಹೇಳು ದೇವಿ. ನಿನ್ನ ಪ್ರೀತ್ಯರ್ಥವಾಗಿ ನಾನೇನೂ ಮಾಡಲು ಸಿದ್ಧನಿದ್ದೇನೆ. ಹೇಳು ಕಾಂತೆ.
ಕೈಕೇಯಿ, ನಾವೆಷ್ಟು ಭಾಗ್ಯವಂತರು. ಅಗಾಧ ಸಾಮ್ರಾಜ್ಯ ನಮ್ಮ ವಶದಲ್ಲಿದೆ. ಶತ್ರುಗಳ ಭಯವಿಲ್ಲ. ದೇವರ ಅನುಗ್ರಹವೂ ನಮ್ಮ ಬದುಕಿಗೆ ಒದಗಿದ ಪರಿಣಾಮ ದೇವತೆಗಳಂತಹ 4 ಮಕ್ಕಳೂ ನಮಗಿದ್ದಾರೆ. ಇಂತಹ ಸಕಲ ಸೌಭಾಗ್ಯ ನಮ್ಮ ಪಾಲಾಗಿರುವಾಗ ನಿನ್ನನ್ನು ಈ ರೀತಿ ನೋಡಲಾರೆ. ಏನು ಹೇಳು? ಏನಾಗಬೇಕು ಹೇಳು? ನಿನ್ನ ಕೈ ಹಿಡಿದ ಪತಿಯಾಗಿ ವಿಶ್ವಾಸವಿದ್ದರೆ ಈ ನಿನ್ನ ಮೌನ ಮುರಿದು ಮಾತನಾಡುವಂತವಳಾಗು. ಪತಿದೇವ, ನಾನು ಯಾರಿಂದಲೂ ಅವಮಾನಿತಳಾಗಿಲ್ಲ. ನನಗಾವ ರೋಗ ಬಾಧೆಯೂ ಇಲ್ಲ. ಆದರೆ ನನ್ನ ಮನದ ಇಂಗಿತವನ್ನು ನೀವು ಈಡೇರಿಸುತ್ತೀರಿ ಎಂದಾದರೆ ಮಾತ್ರ ಹೇಳುತ್ತೇನೆ. ಪ್ರಾಣಕಾಂತೆ, ನನ್ನಲ್ಲಿ ನಿನ್ನಾಸೆ ತಿಳಿಸಲು ಇಂತಹ ಆಗ್ರಹ ಬೇಕಿತ್ತ? ನನ್ನ 3 ಮಡದಿಯರಲ್ಲಿ ನೀನೇ ನನಗೆ ಅತ್ಯಂತ ಪ್ರೀತಿಪಾತ್ರಳು. ಸೂರ್ಯವಂಶೀಯರು ಆಡಿದ ಮಾತೇ ಪ್ರತಿಜ್ಞೆಗೆ ಸಮಾನ. ಆದರೂ ನಿನಗೆ ಪ್ರಮಾಣ ಮಾಡಿ ಹೇಳುತ್ತೇನೆ ಕೇಳು. ನಮ್ಮ ಮಕ್ಕಳೆಲ್ಲರೂ ನನಗೆ ಪ್ರಾಣ ಸಮಾನರು. ಅದರಲ್ಲೂ ಶ್ರೀರಾಮನ ಬಗ್ಗೆ ನನಗೆ ತುಸು ಒಲವು ಹೆಚ್ಚು. ಅಂತಹ ನಮ್ಮ ಶ್ರೀರಾಮಚಂದ್ರನ ಮೇಲೆ ಆಣೆಯಿಟ್ಟು ಹೇಳುತ್ತೇನೆ ಕೇಳು. ನಿನ್ನ ಮನದ ಆಸೆ ಏನು ಹೇಳು? ಅದೆಷ್ಟೇ ಕಷ್ಟವಾದರೂ ಅಸಾಧ್ಯವೇ ಆದರೂ ನಡೆಸಿಕೊಡುತ್ತೇನೆ. ಪಟ್ಟಾಭಿಷೇಕದ ಶುಭ ಮುಹೂರ್ತಕ್ಕೆ ನಾವಿಬ್ಬರೂ ಜೊತೆಯಾಗಿಯೇ ಹೋಗೋಣ. ಅದಕ್ಕೂ ಮೊದಲು ನಿನ್ನಾಸೆಯು ಈಡೇರಬೇಕಾದರೆ ಮುಕ್ತವಾಗಿ ಹೇಳು. ತಡ ಮಾಡದೆ ಹೇಳು ಪ್ರಾಣಕಾಂತೆ. ಪತಿದೇವ, ನೀವೀಗ ಶ್ರೀರಾಮನ ಮೇಲೆ ಆಣೆ ಮಾಡಿರುವಿರಿ. ನನಗಷ್ಟೇ ಸಾಲದು, ನಿಮ್ಮ ಸರ್ವ ಸುಕೃತದ ಪುಣ್ಯ ಫಲದ ಮೇಲೂ ಸತ್ಯ ಪ್ರಮಾಣ ಮಾಡಬೇಕು. ಅಗ್ನಿ ಸಮೇತ 3 ದೇವತೆಗಳನ್ನು ಸಾಕ್ಷಿಯಾಗಿರಿಸಿ ನನ್ನಾಸೆ ಈಡೇರಿಸುತ್ತೇರೆಂದು ಹೇಳಬೇಕು. ನಿಮ್ಮ ಇಂತಹ ಪ್ರಮಾಣ ವಚನವನ್ನು ಸೂರ್ಯ ಚಂದ್ರಾದಿ ನವಗ್ರಹಗಳು ಕೇಳಿಸಿಕೊಳ್ಳುವಂತಾಗಬೇಕು. ಭೂಮಿಯ ಭೂತಗಣಗಳೆಲ್ಲವೂ ನಿಮ್ಮ ಪ್ರಮಾಣಕ್ಕೆ ಸಾಕ್ಷಿಯಾಗಬೇಕು. ಹೀಗೆ ಸಕಲ ವಸ್ತು ವಿಷಯಗಳನ್ನು ಸಾಕ್ಷಿಯಾಗಿರಿಸಿ ನೀವು ನನ್ನಾಸೆ ನೆರವೇರಿಸುತ್ತೇನೆಂದು ಮಾತು ಕೊಡಿ. ಹಾಗೇ ಆಗಲಿ. ವಚನವಿತ್ತಿದ್ದೇನೆ, ತೆಗೆದುಕೋ ದೇವಿ. ಇನ್ನೂ ಸಂದೇಹವೇ ನನ್ನ ಮೇಲೆ? ನೆನಪಿದೆಯೇ ನಿಮಗೆ? ಹಿಂದೆ ಶಂಬರಾಸುರನೊಡನೆ ಯುದ್ಧದಲ್ಲಿ ಜಯಪ್ರದವಾಗಲು ನಾನು ಸಮಯೋಚಿತವಾಗಿ ನಿರ್ವಹಿಸಿದ ಸಾಹಸ ಕಾರ್ಯಕ್ಕೆ ಒಲಿದು 2 ವರಗಳನ್ನು ನೀಡಲು ಸಮಯ ಬಂದಾಗ ಕೇಳುವೆನೆಂದು ಹೇಳಿದ್ದೆ. ಈಗ ಸಂದರ್ಭ ಕೂಡಿ ಬಂದಿದೆ. ಅದನ್ನು ನಾನೀಗ ನಿಮ್ಮಲ್ಲಿ ಕೇಳುತ್ತಿದ್ದೇನೆ. ರಾಮನಿಗೆ ಪಟ್ಟಾಭಿಷೇಕದ ಸರ್ವ ಸಿದ್ಧತೆಗಳೂ ಸಾಗುತ್ತಿವೆ. ಆದರೆ ಪಟ್ಟಾಭಿಷೇಕ ರಾಮನ ಬದಲು ನನ್ನ ಮಗ ಭರತನಿಗೆ ಆಗಬೇಕು. ಇದು ನನ್ನ ಮೊದಲನೆಯ ಕೋರಿಕೆ. ಎರಡನೆಯದಾಗಿ ಶ್ರೀರಾಮನು 14 ವರ್ಷ ವನವಾಸಕ್ಕೆ ತೆರಳಬೇಕು. ಏನು? ಏನೆಂದೆ? ಕೈಕೇಯಿ, ನೀನು ಹೇಳುತ್ತಿರುವ ಮಾತೇ ಇದು? ಹೌದು ಮಹಾರಾಜ, ನಾನೇ ಕೈಕೇಯಿ ಹೇಳುತ್ತಿರುವುದು. ಮಾತು ಕೊಟ್ಟಿರುತ್ತೀರಿ, ತಪ್ಪಬೇಡಿ. ನನ್ನ ಕಿವಿಗಳನ್ನೇ ನಂಬಲಾರೆ. ಏನು? ಪಟ್ಟಾಭಿಷೇಕ ಶ್ರೀರಾಮನ ಬದಲು ಭರತನಿಗೆ? ಏನು ಹೇಳುತ್ತಿದ್ದೀಯೆ? ನಿನಗೆ ತಲೆಗೆಟ್ಟಿದೆ? ರಾಜ್ಯಕ್ಕೆ ರಾಜ್ಯವೇ ಶ್ರೀರಾಮನ ಪಟ್ಟಾಭಿಷೇಕದ ಶುಭ ಸಂದರ್ಭಕ್ಕೆ ಸಂಪೂರ್ಣವಾಗಿ ಸಿದ್ಧತೆಗೊಳ್ಳುವ ಈ ಸಂದರ್ಭದಲ್ಲಿ ಏನೋ ತಲೆಗೆಟ್ಟವಳಂತೆ ಮಾತನಾಡಬೇಡ. ಈ ಕೆಟ್ಟ ವಿಚಾರವನ್ನು ಯಾರು ನಿನ್ನ ತಲೆಗೆ ತುಂಬಿದವರು? ದಯವಿಟ್ಟು
ನಿನ್ನ ಕಾಲಿಗೆ ನಮಸ್ಕರಿಸುತ್ತೇನೆ. ಈ ವಿಷಯದಲ್ಲಿ ಏನೂ ಮಾತಾಡದೆ ನನ್ನ ಜೊತೆ ಸಹಕರಿಸು. ಏನು ಏನೆಂದೆ? ಅದಲ್ಲದೆ ಶ್ರೀರಾಮನನ್ನು, ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸುವುದೇ? ಇದಂತೂ ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ. ಮಹಾರಾಜ, ಮಾತು ಕೊಟ್ಟಿದ್ದೀರಿ. ತಪ್ಪಿದರೆ ಸೂರ್ಯವಂಶದ ಮರ್ಯಾದೆಯ ಪ್ರಶ್ನೆ. ನೆನಪಿಸಿಕೊಳ್ಳಿ, ನಿಮ್ಮ ಪೂರ್ವಜರಾದ ಶಿವಿ ಚಕ್ರವರ್ತಿ, ಸತ್ಯ ಹರಿಶ್ಚಂದ್ರ ಮೊದಲಾದವರು ತಮ್ಮ ಕೊಟ್ಟ ಮಾತಿಗೆ ತಪ್ಪದೆ ಅಜರಾಮರರಾಗಿದ್ದಾರೆ. ನನ್ನ ನಿರ್ಧಾರದಲ್ಲಿ ಒಂದಿನಿತು ವ್ಯತ್ಯಾಸವಿಲ್ಲ. ಈ 2 ಬೇಡಿಕೆಗಳನ್ನು ನೀವು ಈಡೇರಿಸಲೇಬೇಕು. ಹೇ ಕುಲಕಂಟಕಿಯೇ, ದುಷ್ಟಬುದ್ಧಿಯೋಳೆ, ಪಾತಕಿಯೇ, ರಾಮನನ್ನು ಸಾಮಾನ್ಯ ಪ್ರಜೆಯಿಂದ ಜ್ಞಾನಿಗಳಾದ ಮುನಿಗಳು, ಬ್ರಹ್ಮಜ್ಞಾನಿಗಳಾದ ಬ್ರಹ್ಮಶ್ರೀ ವಸಿಷ್ಠರು, ವಿಶ್ವಾಮಿತ್ರರೇ ಒಪ್ಪಿ ಕೊಂಡಾಡುತ್ತಿದ್ದಾರೆ. ಅಂತಹ ಅಪರಾಧ ರಾಮನೇನು ಮಾಡಿದ್ದಾನೆ? ಕೌಸಲ್ಯ ಹಾಗೂ ನಿನ್ನಲ್ಲಿ ಯಾವ ಭೇದವನ್ನೂ ಕಾಣದ ಪರಿಶುದ್ಧ ಮನದ ರಾಮನಿಗೆ ಕೆಡುಕು ಬಯಸಲು ನಿನಗೆ ದುರ್ಬುದ್ಧಿಯಾದರೂ ಹೇಗೆ ಬಂತು? ಛೇ, ತಪ್ಪು ನನ್ನದೇ. ನಿನ್ನ ಸೌಂದರ್ಯಕ್ಕೆ ಮನಸೋತು ವಿಷ ಸರ್ಪವನ್ನು ಅರಮನೆಯಲ್ಲೇ ಉಳಿಸಿ ಬೆಳೆಸಿದೆ. ಅಜಾತ ಶತ್ರುವಾದ ಶ್ರೀರಾಮನಿಗೆ ಶತ್ರುವಾಗಿ ನೀನು ಎದ್ದು ನಿಂತೆಯಾ? ಹೋಗಲಿ, ಶ್ರೀರಾಮನಿಗೆ ಪಟ್ಟಾಭಿಷೇಕ ಬೇಡವಾದರೆ ಬೇಡ. ಆತನೆನ್ನೇಕೆ ವನವಾಸಕ್ಕೆ ಕಳುಹಿಸುವೆ? ರಾಮನಿಲ್ಲದೆ ಅರೆ ಕ್ಷಣವೂ ನಾನು ಉಳಿಯಲಾರೆ. ನಿನ್ನದು ಕಲ್ಲು ಹೃದಯ. ಮತ್ತೊಮ್ಮೆ ಯೋಚಿಸು, ಪುನಃ ಯೋಚಿಸು, ಅನಂತರ ನಿರ್ಧಾರ ತೆಗೆದು. ಇಲ್ಲ ಮಹಾರಾಜ, ನನ್ನ ನಿರ್ಧಾರದಲ್ಲಿ ಒಂದಿನಿತೂ ವ್ಯತ್ಯಾಸವಿಲ್ಲ. ನನಗೆ ಈ 2 ವರಗಳನ್ನು ಕೊಡಲೇಬೇಕು. ವಚನವಿತ್ತಿದ್ದೀರಿ, ನೆನಪಿರಲಿ. ಅಯೋಧ್ಯೆಯ ಮಹಾರಾಜರಾದ ತೀರ್ಥರೂಪರೇ, ನಿಮ್ಮ ಮತ್ತು ಮಾತೃಶ್ರೀಯವರ ಎಲ್ಲ ಮಾತುಗಳನ್ನೂ ಆಲಿಸಿದೆ. ನನ್ನ ಬದಲಾಗಿ ನನ್ನ ತಮ್ಮ ಭರತನಿಗೆ ಪಟ್ಟಾಭಿಷೇಕ ಅಲ್ಲವೇ? ಅದರಲ್ಲಿ ನನಗೇನೂ ಬೇಸರವಿಲ್ಲ. ನಮ್ಮ 4 ಯಾರೇ ಆದರೂ ಬಹಳ ಸಂತೋಷ. ಬೇಸರಿಸುವ ಪ್ರಶ್ನೆಯೇ ಇಲ್ಲ. ಇನ್ನು ನೀವು ಕೊಟ್ಟ ಮಾತಿನಂತೆ ಪಿತೃವಾಕ್ಯ ಪರಿಪಾಲನೆಗಾಗಿ ದಶರಥ ಮಹಾರಾಜನ ಜ್ಯೇಷ್ಠ ಪುತ್ರನಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧ. ತಂದೆಯವರು ಕೊಟ್ಟ ಮಾತಿನಂತೆ ನಾನು 14 ವರ್ಷ ವನವಾಸಕ್ಕೆ ತೆರಳುವೆನು. ಇದೋ ನಾರುಮಡಿಯನ್ನುಟ್ಟು ಸಿದ್ಧನಾಗಿಯೇ ಬಂದಿದ್ದೇನೆ. ಸಂತೋಷದಿಂದ ಆಶೀರ್ವದಿಸಿ ಕಳುಹಿಸಿಕೊಡಿ. ರಾಮ, ರಾಮ, ದಯವಿಟ್ಟು ನನ್ನನ್ನು ಕ್ಷಮಿಸು ರಾಮ. ನನ್ನನ್ನು ಬಿಟ್ಟು ಹೋಗುವೇ ಕಂದ? ಹಾ ವಿಧಿಯೇ. ಅಣ್ಣ, ಚಿಕ್ಕಂದಿನಿಂದಲೂ ಎಲ್ಲಿ ರಾಮನೋ ಅಲ್ಲಿಯೇ ಲಕ್ಷ್ಮಣ ಎನ್ನುವಂತೆ ನಿನ್ನ ಜೊತೆಯಲ್ಲಿ ನಾನೂ ಕಾಡಿಗೆ ಬರುವೆನು. ಸ್ವಾಮಿ, ವಿವಾಹದ ಸಂದರ್ಭದಲ್ಲಿ ನಿಮ್ಮನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿಯುವಾಗ ನಿಮ್ಮ ಸುಖ ದುಃಖಗಳಲ್ಲಿ ನಾನೂ ಸಹ ಸಮಭಾಗಿ ಎಂದು ಒಪ್ಪಿಕೊಂಡು ನಿಮ್ಮ ನೆರಳಾಗಿ ನಿಮ್ಮ ಜೊತೆ ಸಂಸಾರ ಮಾಡಿದವಳು ನಾನು. ಹಾಗಾಗಿ ನಾನೂ ನಿಮ್ಮ ಜೊತೆ ಕಾಡಿಗೆ ಬರುವೆನು. ನೋಡು ಸೀತಾ, ಅರಣ್ಯವಾಸ ನನಗೆ ಹೇಳಿದ್ದೇ ಹೊರತು ನಿಮಗಲ್ಲ. ಕಾಡಿನಲ್ಲಿ ಕ್ರೂರ ಮೃಗಗಳು, ವಿಷ ಸರ್ಪಗಳು, ಮಳೆ ಚಳಿ ಗೆಡ್ಡೆ ಗೆಣಸು ತಿಂದು ಜೀವನ ಸಾಗಿಸುವುದು ಸುಲಭದ ಮಾತಲ್ಲ. ಕೇವಲ 14 ವರ್ಷಗಳಲ್ಲಿ ಬಂದು ಬಿಡುವೆ. ಇಲ್ಲ ನಾಥ, ನಾನೂ ನಿಮ್ಮೊಡನೆ ಬರುವುದು ನಿಶ್ಚಯ.
ಶ್ರೀರಾಮಚಂದ್ರ ರಾಜ ಪ್ರತ್ಯಕ್ಷ ದೇವತಾ, ನಮಗೆಲ್ಲ ನೀನೇ ತಂದೆ ತಾಯಿ. ನೀನಿಲ್ಲದ ರಾಜ್ಯ ಸಿರಿ ಸಂಪತ್ತು ಮಸಣಕ್ಕೆ ಸಮ. ಆದ್ದರಿಂದ ನಾವೆಲ್ಲರೂ ನಿಮ್ಮೊಂದಿಗೇ ಬರುವೆವು. ಹೌದು ಹೌದು, ನಾವೆಲ್ಲ ನಿಮ್ಮ ಜೊತೆ ಬರುವೆವು. ಹೌದು ಹೌದು, ನಾವೆಲ್ಲ ನಿಮ್ಮ ಜೊತೆ ಬರುವೆವು. ಪ್ರಭು ಶ್ರೀರಾಮಚಂದ್ರನಿಗೆ ಜೈ! ಪ್ರಭು ಶ್ರೀರಾಮಚಂದ್ರನಿಗೆ ಜೈ! सूरज जैसे ज्योति बिन तरवर जू फलहीन, राम बिना दशरथ विकल, जैसे जल बिन मत जाओ, मत जाओ, मत जाओ, तेरा अयोध्या छोड़ के बन मत जाओ, रुक जाओ, रुक जाओ, रुक जाओ, तेरा हमारी बिनती मत ठुकराओ। चलत राम लखी अवध अनाथा, निकल लोग सब लागे साथा, कृपा सिंधु बहु विधि समझाई, फिरहि प्रेम बस पुनि फिर आई, मन को जाने वालों पर मत मोह जाल फैलाओ, मत जाओ, मत जाओ, मत जाओ, तेरा अयोध्या छोड़ के भल मत जाओ। राम बिना मेरी सोनी अयोध्या, लक्ष्मण बिन ठकुराई, सीता मिट गई महलों की शोभा, कौन करे चतुराई, नगर भवन गलियां सब रोवे, रोवे सब नर नारी, वचन विवश रोकी नहीं पाती, मैं एक बेचारी। तुम्ही जीवन प्राण हमारे, राम तुम्ही भगवान हमारे, दया सिंधु अब दीन जनों पर कुछ तो दया दिखाओ, रुक जाओ, रुक जाओ। ಒಡೆಯ ಒಡೆಯ, ಯಾರೋ ಶತ್ರುಗಳು ನಮ್ಮ ನಿಷೇಧ ರಾಜ್ಯಕ್ಕೆ ದಂಡೆತ್ತಿ ಬರುತ್ತಿದ್ದಾರೆ. ಯಾರೆಂದು ತಿಳಿತಿಲ್ಲ ಬುದ್ಧಿ. ಒಳ್ಳೆ ಕಟ್ಟುಮಸ್ತಾದ ದೇಹ, ಧನುರ್ಧಾರಿಗಳು ಈ ಕಡೆನೇ ಬರ್ತಿದ್ದಾರೆ ಒಡೆಯ. ಏನೋ ಆಪತ್ತು ಕಾದಂತಿದೆ. ಏನ್ ಹೇಳ್ತಾ ಇದ್ದೀಯಾ? ಯಾರಲ್ಲಿ?
ನಮ್ಮ ಸೈನಿಕರನ್ನೆಲ್ಲ ಬರಹೇಳಿ. ಬುದ್ಧಿ ಬುದ್ಧಿ, ಕಾಲಿಗೆ ಬಿದ್ದೆ ಬುದ್ಧಿ. ಅವ್ರು ಬೇರೆ ಯಾರೂ ಅಲ್ಲ ಬುದ್ಧಿ, ನಮ್ಮ ರಾಮದೇವರು ಬುದ್ಧಿ. ಹ್ಞೂ ಬುದ್ಧಿ, ದಿಟ ಬುದ್ಧಿ. ಪ್ರತಿ ವರ್ಷ ನಿಮ್ಮ ಜೊತೆ ಕಪ್ಪ ಕೊಡೋಕೆ ಬರ್ತಿದ್ನಲ್ಲ, ಅವಾಗ ನೋಡಿ ಪರಿಚಯ ಬುದ್ಧಿ. ನಿಜ ಬುದ್ಧಿ. ಹ್ಞೂ ಬುದ್ಧಿ. ಹೌದೇನೋ? ನಮ್ಮ ಪ್ರಭು ಶ್ರೀರಾಮಚಂದ್ರ, ಮರ್ಯಾದ ಪುರುಷೋತ್ತಮ. ಎಲ್ಲಿ ಎಲ್ಲಿ? ಎಲ್ರೂ ಹೋಗೋಣವಾ? ಆ ದೇವ್ರನ್ನ ನಮ್ಮನೆಗೆ ಬರಮಾಡ್ಕೊಳ್ಳೋಣವಾ? ಏನಂತೀರಾ? ಹ್ಞೂ ಬುದ್ಧಿ, ಸರಿ ಬುದ್ಧಿ. ಹೌದು ಹೌದು, ಹೋಗೋಣ. ಹೌದು ಹೌದು, ಹೋಗೋಣ. ಪ್ರಭು ಶ್ರೀರಾಮಚಂದ್ರಕ್ಕೆ ಜೈ. ಪ್ರಭು ಶ್ರೀರಾಮಚಂದ್ರಕ್ಕೆ ಜೈ. ಪ್ರಭು ಶ್ರೀರಾಮಚಂದ್ರಕ್ಕೆ ಜೈ. ಪ್ರಭು, ನಿಮ್ಮ ಆಗಮನದಿಂದ ನಮ್ಮ ರಾಜ್ಯ ಪಾವನವಾಯಿತು. ಎಲ್ಲರೂ ಕ್ಷೇಮ ತಾನೇ? ಬಂದ ವಿಚಾರ ತಿಳಿಸಿ ಬುದ್ಧಿ. ನನ್ನಿಂದೇನಾಗಬೇಕು ಹೇಳಿ ಬುದ್ಧಿ. ಲಕ್ಷ್ಮಣ ಪ್ರಭು, ಸೀತಮ್ಮ ಕಾಲಿಗೆ ಅಡ್ಡ ಬಿದ್ದೆ. ಎಲ್ರು ನಮಸ್ಕಾರ ಮಾಡ್ರೋ. ಎಲ್ಲರೂ ಕ್ಷೇಮವೇ ಸರಿ. ಪ್ರಭು, ಇದೊಂದು ದಿನ ಇಲ್ಲೇ ಇದ್ದು ನಮ್ಮ ಆತಿಥ್ಯ ಸ್ವೀಕರಿಸಿ ಬುದ್ಧಿ. ಹಾಗೆಯೇ ಆಗಲಿ. ಯಾರಲ್ಲಿ ಶುರುವಾಗಲಿ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೇ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಜೇನು ಕಿತ್ತು ಪೂಜೆ ಕೊಟ್ಟು, ಜಾಜಿ ಮಲ್ಲೆ ತಂದು ದೇವಮ್ಮಂಗೆ ಮಾಲೆ ಇಟ್ಟು, ಏಳು ಹಟ್ಟಿಯಿಂದ ಏಳು ರಾತ್ರಿ ಏಳು ಹಗಲು, ಏಳು ಕನ್ಯರಿಂದ ಸೋಬಲಕ್ಕಿ ದೇವಿಗಿಡಲು. ಚಿಗುರೊಡೆಯಿತು ಬೆಳಕರಳಿತು ಹೊಳೆ ತರಿ
ನಿವಾಸ ತಾಣ. ಮನೆ ಮನೆಯಲ್ಲೂ ಜನ ಮನದಲ್ಲೂ ಶಿವನೊಲವಿನ ಶುಭ ಧ್ಯಾನ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಕನ್ನಡ ನೆಲವೇ ಧನ್ಯ, ಕನ್ನಡ ಜಲವೇ ಮಾನ್ಯ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಯ್ಯ, ನಿನ್ನಿಂದೊಂದು ಉಪಕಾರವಾಗಬೇಕಾಗಿದೆ. ಪಿತೃವಾಕ್ಯ ಪರಿಪಾಲನೆಗಾಗಿ ನಾಡಿಗೆ ಹೊರಟವರು ನಾವು. ಈ ಪುರಜನರು ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿರುತ್ತಾರೆ. ಆದರೆ ನಮ್ಮ ವನವಾಸಕ್ಕೆ ಅಡ್ಡಿಯಾಗುತ್ತದೆ. ಆದ್ದರಿಂದ ರಾತ್ರಿ ವಿಶ್ರಾಂತಿ ಸಮಯದಲ್ಲಿ ನಮ್ಮನ್ನು ಈ ಸರಯೂ ನದಿ ದಾಟಿಸಿದರು. ಆಗಲಿ ತಂದೆ, ಹಾಗೆಯೇ ಆಗಲಿ. ಯಾರೇ ಇಲ್ಲಿ ಬಂದ್ರು ಸ್ನೇಹಕ್ಕೇನು ಕಮ್ಮಿ ಇಲ್ಲ. ನಮ್ಮ ಪ್ರೀತಿಯಲ್ಲಿ ಸುಳ್ಳು ಮೋಸ ಒಂದು ಇಲ್ಲ. ನಮ್ಮ ಧರ್ಮದಲ್ಲಿ ಭೇದ ಭಾವ ಕಾಣೋದಿಲ್ಲ, ನಮ್ಮ ನೀತಿಯಲ್ಲಿ ಕಾಡೆ ಇಲ್ಲದೆ ನಾಡೆ ಇಲ್ಲ. ಗಿಡ ಮರಗಳ ತರುಲತೆಗಳ ನದಿ ವನಗಳ ವರದಾನ. ಜನ ಬೆರೆತರೆ ಸಮರಸದಲ್ಲಿ ಅದೇ ಒಲವಿನ ಹೊಸ ಗಾನ. ಕನ್ನಡ ಜನರೇ ಚೆಂದ, ಕನ್ನಡ ಮನವೇ ಅಂದ. ಕನ್ನಡ ಜನರೇ ಚಂದ, ಕನ್ನಡ ಮನವೇ ಅಂದ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಕನ್ನಡ ನಾಡೆ ಮಧುಚಂದ್ರ, ಕನ್ನಡ ನುಡಿಯೇ ಶ್ರೀಗಂಧ. ಉಸಿರು ನೀಡಿದೆ, ಹಸಿರು ತೂಗಿದೆ, ಮಧುರವಾಗಿದೆ. ಮಹಾಜನಗಳೇ, ರಾತ್ರಿಯಾಗಿರುವುದರಿಂದ ನಾವೆಲ್ಲರೂ ಈ ಸರಯೂ ನದಿ ತೀರದಲ್ಲಿ ವಿಶ್ರಾಂತಿ ಪಡೆದು ನಾಳೆ ಪ್ರಯಾಣ ಮುಂದುವರಿಸೋಣ.
ನಮ್ಮ ಶ್ರೀರಾಮ ಪ್ರಭು ಕಾಣಿಸುತ್ತಿಲ್ಲ. ಎಲ್ಲಿ ಹೋದರು ನೋಡ್ರೋ. ಎಲ್ಲೂ ಕಾಣಿಸುತ್ತಿಲ್ಲವಲ್ಲ. ಛೇ, ನಾವು ಮಲಗಬಾರದಿತ್ತು. ಈಗೇನು ಮಾಡೋಣ? ನೋಡೋಣ, ಬಂದಾನು. ಇವಾಗ ನಮ್ಮ ಮನೆಗೆ ಹೋಗೋಣ. ಅಮ್ಮ, ಅಯೋಧ್ಯೆ ಏಕೆ ಹೀಗಿದೆ? ಎಲ್ಲಿ ನೋಡಿದರೂ ಕಳೆಯೇ ಇಲ್ಲದೆ ಸೂತಕದ ಛಾಯೆಯೇ ಕಾಣಿಸುತ್ತಿದೆ. ಯಾರೂ ಮಾತನಾಡುತ್ತಿಲ್ಲವಲ್ಲ. ಅರಮನೆಗಳಂತಿದ್ದ ಪ್ರಾಸಾದಗಳಲ್ಲಿ, ಶ್ರೀಮಂತರ ಗೃಹಗಳಾದ ಹರ್ಮ್ಯಗಳಲ್ಲಿ, 7 ಅಂತಸ್ತಿನ ಮನೆಗಳಾದ ವಿಮಾನಗಳಲ್ಲಿ ಗಂಭೀರತೆ ಆವರಿಸಿದೆ. ನಮ್ಮ ತಂದೆಯವರು ಇಷ್ಟು ಅವಸರದಲ್ಲಿ ಬರ ಹೇಳಲು ಕಾರಣವೇನು? ಎಲ್ಲಿ ಅವರು ಕಾಣುತ್ತಿಲ್ಲವಲ್ಲ. ಮಗು, ನಿನ್ನ ತಂದೆಯವರು ಸ್ವರ್ಗಸ್ಥರಾದರು. ಹೌದೇ? ಏನಾಯಿತು ಅವರಿಗೆ? ಶ್ರೀರಾಮ ಲಕ್ಷ್ಮಣರೆಲ್ಲಿ? ಅತ್ತಿಗೆ ಸೀತಾಮಾತೆಯವರೆಲ್ಲಿ ಅಮ್ಮ? ಹೇಳಮ್ಮ, ಏನಾಗಿದೆ ಅಯೋಧ್ಯೆಗೆ? ಆತುರ ಪಡಬೇಡ ಮಗು, ಹಾಗೇನೂ ನಡೆದಿಲ್ಲ. ಆದದ್ದೆಲ್ಲ ನಿನ್ನ ಒಳ್ಳೆಯದಕ್ಕಾಗಿ. ನಿಮ್ಮ ತಂದೆಯವರು ಈ ಅಯೋಧ್ಯೆ ರಾಜ್ಯಕ್ಕೆ ಶ್ರೀರಾಮನನ್ನು ಯುವರಾಜನಾಗಿ ಪಟ್ಟಾಭಿಷೇಕ ಮಾಡಲು ಸಿದ್ಧರಾದರು. ನಾನು ಹಿಂದೆ ಪಡೆದ ಆ 2 ವರಗಳನ್ನು ಈ ಸಂದರ್ಭದಲ್ಲಿ ಕೇಳಿದೆ. ಅದೇನೆಂದರೆ, ಶ್ರೀರಾಮಚಂದ್ರನ ಬದಲು ನಿನಗೇ ಪಟ್ಟಾಭಿಷೇಕ ಮಾಡಬೇಕೆಂದು. ಅಲ್ಲಮ್ಮ, ಏನು ಹೇಳುತ್ತಿದ್ದೀಯೇ? ಹೌದು ಮಗು. ಅದಲ್ಲದೆ ರಾಮನಿಗೆ 14 ವರ್ಷ ವನವಾಸಕ್ಕೆ ತೆರಳಬೇಕೆಂದು ವರವನ್ನು ಕೇಳಿದೆ. ಇಷ್ಟೇ ಕಂದ ನಡೆದದ್ದು. ಇದನ್ನು ಕೇಳಿ ಮಹಾರಾಜರು ವ್ಯಾಕುಲದಿಂದ ತೊಳಲಾಡಿ ಸ್ವರ್ಗಸ್ಥರಾದರು. ಛೀ, ಪಾಪಿ, ಮುಚ್ಚುಬಾಯಿ. ನಿನ್ನನ್ನು ಅಮ್ಮ ಎಂದು ಕರೆಯಲು ಅಸಹ್ಯವಾಗುತ್ತಿದೆ. ಛೇ, ಮನೆಯ ಜ್ಯೇಷ್ಠ ಪುತ್ರನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕ ಮಾಡುವುದು ಬಿಟ್ಟು ಕಾಡಿಗೆಟ್ಟಿರುವೆಯಲ್ಲ. ಕಾಡಿಗೆ ಹೋಗಲು ಆತ ಏನು ಪಾಪ ಕಾರ್ಯ ಮಾಡಿದ್ದ? ಅಂತಹ ಧರ್ಮಾತ್ಮ, ಸತ್ಯವಂತ, ಪುಣ್ಯವಂತನನ್ನು ಕಾಡಿಗೆ ಅಟ್ಟಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಆತನನ್ನು ಕಾಡಿಗೆ ಅಟ್ಟಿದರೆ ನಾನು ಒಪ್ಪಿಕೊಳ್ಳುತ್ತೇನೆಂದು ನೀನು ತಿಳಿದೆಯಾ? ಇಲ್ಲ, ಇಲ್ಲ, ಸಾಧ್ಯವೇ ಇಲ್ಲ. ಅಣ್ಣನ ಪದವಿಯನ್ನು ತಮ್ಮನು ಅಪೇಕ್ಷಿಸಬಹುದೇ? ಅಣ್ಣನು ಹೇಳಿದ ಕೆಲಸವನ್ನು ಮಾಡುವುದಷ್ಟೇ ತಮ್ಮನ ಕರ್ತವ್ಯವಲ್ಲವೇ? ಪ್ರಜೆಗಳಿಗೂ ಆತನನ್ನು ಕಂಡರೆ ಅದೆಷ್ಟು ಪ್ರೀತಿ. ಅಂಥವನನ್ನು ಕಾಡಿಗೆಟ್ಟಿದೆಯಲ್ಲ. ನಿನಗೆ ಘೋರ ನರಕ ಕಾದಿದೆ. ಅತಿ ಹೀನಾಯವಾದ ಕೆಲಸವನ್ನು ಮಾಡಿ ನಮ್ಮ ವಂಶಕ್ಕೆ ಕೆಟ್ಟ ಹೆಸರು ತಂದು ಬಿಟ್ಟೆಯಲ್ಲ. ಈಗ ಕಾಡಿನಲ್ಲಿ ಎಷ್ಟು ಕಷ್ಟಪಡುತ್ತಿರಬಹುದು. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಸೀತಾಮಾತೆ
ಲಕ್ಷ್ಮಣರು ಈಗ ತಿನ್ನಲು ಏನು ಮಾಡುತ್ತಿರಬಹುದು? ಕೇವಲ ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನೇ ತಿನ್ನಬೇಕಾದ ಪರಿಸ್ಥಿತಿ ಬಂದೊದಗಿತಲ್ಲ. ಮಲಗಲು ಸರಿಯಾದ ಜಾಗವೂ ಇರಲಿಕ್ಕಿಲ್ಲ. ಕಾಡು ಪ್ರಾಣಿಗಳ ವಿಷಜಂತುಗಳ ಭಯದಲ್ಲೇ 14 ವರ್ಷ ಕಳೆಯುವುದೆಂದರೆ ಏನು ಸಣ್ಣ ವಿಷಯವೇ? ಯಾರು ಹೇಳು, ಯಾರು ಈ ವಿಷ ಬೀಜವನ್ನು ನಿನ್ನ ಮನದಲ್ಲಿ ಬಿತ್ತಿದವರು? ಈ ಕೂಡಲೇ ಅವರನ್ನು ಕೊಲ್ಲುತ್ತೇನೆ. ಹಾಗಲ್ಲ ನನ್ನ ಕಂದ. ಮಾತಾಡಿದರೆ ಜೋಕೆ. ಮಹಾರಾಜರಾದ ನಮ್ಮ ತಂದೆ ದಶರಥ ಇದೇ ಶೋಕದಿಂದ ಸಾಯುವಂತಾಯಿತಲ್ಲವೇ? ರಾಮನಿಲ್ಲದ ರಾಜ್ಯ ನನಗೂ ಬೇಡ. ನಾನು ಅಣ್ಣನನ್ನು ಅರಸುತ್ತಾ ಕಾಡಿಗೆ ಹೋಗುವೆನು. ತಾಯಂದಿರಾದ ಕೌಸಲ್ಯೆ ಸುಮಿತ್ರೆಯರನ್ನು ರಾಜ್ಯದ ಜನರನ್ನೂ ಕೂಡಿಕೊಂಡು ಕಾಡಿಗೆ ಹೋಗುತ್ತೇನೆ. ನೀನೊಬ್ಬಳೇ ಈ ಅರಮನೆಯಲ್ಲಿರು, ನಿನ್ನಿಚ್ಛೆಯಂತೆ ಇರು. ಶ್ರೀರಾಮನೆಲ್ಲಿಯೋ ಅಲ್ಲಿಯೇ ಭರತನಿರಲು ಇಚ್ಛಿಸುತ್ತಾನೆ. ನೀನು ನನ್ನ ತಾಯಿಯೇ ಅಲ್ಲ, ನಿನ್ನನ್ನೀಗಲೇ ಕೊಂದು ಬಿಡುವೆನು. ಏನೇ ಆಗಲಿ ಅಣ್ಣನಿಲ್ಲದ ರಾಜ್ಯ ನನಗೂ ಬೇಡ. ನಾನು ಅಣ್ಣನನ್ನು ಹೇಗಾದರೂ ಮಾಡಿ ಕರೆ ತಂದೇ ತರುವೆನು. ಉಟ್ಟ ಬಟ್ಟೆಯಲ್ಲೇ ಈ ಕೂಡಲೇ ಹೊರಡುವೆನು.
ಲಕ್ಷ್ಮಣ, ಇದೇಕೆ ಪ್ರಾಣಿಗಳು ಭಯದಿಂದ ಓಡುತ್ತಿವೆಯಲ್ಲ? ಯಾರಾದರೂ ಬೇಟೆಗಾರರು ಅವನ್ನು ಅಟ್ಟಿಸಿಕೊಂಡು ಬಂದಿರುವರೇ? ನೋಡು. ಅಣ್ಣ, ಭರತನು ತನ್ನ ಸೈನ್ಯದೊಡನೆ ಇಲ್ಲಿಗೆ ಬರುತ್ತಿದ್ದಾನೆ. ಆ ತಾಯಿ ಮತ್ತು ಮಕ್ಕಳಿಗೆ ನಿನ್ನನ್ನು ಅರಣ್ಯಕ್ಕೆ ಕಳುಹಿಸುವುದಷ್ಟೇ ಸಾಲದಂತೆ ತೋರುತ್ತದೆ. ದೊಡ್ಡ ಸೈನ್ಯದೊಂದಿಗೆ ಇಲ್ಲಿಗೆ ದಂಡೆತ್ತಿ ಬಂದಿದ್ದಾನೆ. ನಮ್ಮನ್ನು ಇಲ್ಲಿಂದಲೂ ಓಡಿಸಬೇಕೆಂಬ ಬಯಕೆಯಿಂದ ಬರುತ್ತಿರಬಹುದು. ಬರಲಿ, ನಾವಿಬ್ಬರೂ ಅವನನ್ನು ಸದೆಬಡಿಯೋಣ. ಎಲ್ಲಿ ಎಲ್ಲಿ ನನ್ನ ಬಿಲ್ಲು ಬಾಣಗಳು? ಕೂಡಲೇ ಯುದ್ಧಕ್ಕೆ ಸನ್ನದ್ಧರಾಗೋಣ. ಲಕ್ಷ್ಮಣ, ಸುಮ್ಮನೆ ದುಡುಕಬೇಡ. ಸರಿಯಾಗಿ ವಿಚಾರ ಮಾಡದೆ ಮಾತನಾಡಬೇಡ. ಕೇವಲ ಊಹೆಯಿಂದಲೇ ಇತರರು ಹೀಗೆ ಹಾಗೆ ಎಂದು ಭಾವಿಸಬಾರದು. ಭರತನು ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದಾನೆಂದು ನಾವೇಕೆ ಯೋಚಿಸಬೇಕು? ಅವನು ಮಹಾಧಾರ್ಮಿಕ. ಭರತನ ಮನಸ್ಸು ನನಗೆ ಚೆನ್ನಾಗಿ ಗೊತ್ತು. ಬಹುಶಃ ಅವನು ನಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಲು ಬಂದಿರಬಹುದು. ನಾವು ಕಾಡಿಗೆ ಬಂದಿರುವುದರಿಂದ ಅವನ ಮನಸ್ಸಿಗೆ ಬಹಳ ಬೇಸರವಾಗಿದೆ. ಅದಕ್ಕಾಗಿಯೇ ಅವನು ಬಂದಿದ್ದಾನೆ, ಇದು ಖಂಡಿತ. ನಾವು ಅವನನ್ನು ಎದುರುಗೊಳ್ಳೋಣ, ಆದರದಿಂದ ಬರಮಾಡಿಕೊಳ್ಳೋಣ. ಭರತ, ಇದೇನು? ಕಾಡಿಗೇಕೆ ಬಂದೆ? ತಂದೆಯವರ ಆರೋಗ್ಯ ಹೇಗಿದೆ? ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರುವೆಯಾ? ಅಣ್ಣ, ಇನ್ನೆಲ್ಲಿ ತಂದೆಯವರು? ಮಹಾರಾಜರು ನಿನ್ನ ವಿಯೋಗವನ್ನು ಸಹಿಸಲಾರದೆ ಮರಣ ಹೊಂದಿಬಿಟ್ಟರು. ಕೊನೆಯ ಗಳಿಗೆವರೆಗೂ ನಿನ್ನನ್ನೇ ಧ್ಯಾನಿಸುತ್ತಿದ್ದರಂತೆ. ಮಕ್ಕಳಾದ ನಾವುಗಳು ಯಾರೂ ಇಲ್ಲದ ಸಮಯದಲ್ಲಿ ಗತಿಸಿದರು. ಎಂತಹ ಸ್ಥಿತಿ ಬಂತು! ಹಾ ವಿಧಿಯೇ, ಹಾಗೇನು ತಮ್ಮ? ತಂದೆಯವರು ಅಕಾಲ ಮರಣ ಹೊಂದಿರುವುದು ನಮ್ಮೆಲ್ಲರ ದುರ್ದೈವ. ಆದರೆ ವಿಧಿ ಬರಹವನ್ನು ತಪ್ಪಿಸಲು ಯಾರಿಗೂ ಸಾಧ್ಯವಿಲ್ಲ. ಈಗ ಮಹಾರಾಜರು ಇಲ್ಲದೇ ಇರುವುದರಿಂದ ನಿನ್ನ ಹೊಣೆಗಾರಿಕೆ ಹೆಚ್ಚಾಗಿದೆ. ನೀನು ಇಕ್ಷ್ವಾಕು ವಂಶಕ್ಕೆ ಕೀರ್ತಿ ತರುವಂತೆ ರಾಜ್ಯವಾಳಬೇಕು. ಸ್ವರ್ಗಲೋಕದಲ್ಲಿರುವ ನಮ್ಮ ತಂದೆಗೆ ಸಂತೋಷವಾಗುವಂತೆ ಪ್ರಜೆಗಳನ್ನು ಸಲಹಬೇಕು. ರಾಜ್ಯದಲ್ಲಿ ಎಲ್ಲರನ್ನೂ ಆದರದಿಂದ ಕಾಣಬೇಕು. ಶೂರರು, ವಿದ್ಯಾವಂತರು, ಯೋಗ್ಯರು, ಇತರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬಲ್ಲವರು ಅಂಥವರನ್ನೇ ಮಂತ್ರಿಯಾಗಿ ನಿಯಮಿಸು. ರಾಜನು ಯಾವಾಗಲೂ ತಾನೊಬ್ಬನೇ ನಿರ್ಣಯಗಳನ್ನು ತೆಗೆದುಕೊಳ್ಳಬಾರದು. ಮಂತ್ರಿಗಳೊಡನೆ ಸಮಾಲೋಚಿಸಬೇಕು. ಉತ್ತಮ ಅಧಿಕಾರಿಗೆ ದೊಡ್ಡ ಕೆಲಸಗಳನ್ನು ಕೊಡು. ಪ್ರಜೆಗಳನ್ನು ಪ್ರೀತಿ ವಿಶ್ವಾಸದಿಂದ ಕಾಣು. ಅಣ್ಣ, ನಾನು ಧರ್ಮಭ್ರಷ್ಟ. ನನಗೇಕೆ ರಾಜಧರ್ಮವನ್ನು ಬೋಧಿಸುವೆ? ನಾನು ರಾಜನಾಗಿಲ್ಲ. ಆ ಯೋಗ್ಯತೆ ನನಗೆ ಇಲ್ಲವೇ ಇಲ್ಲ. ನೀನು ನನ್ನೊಡೆ ಅಯೋಧ್ಯೆಗೆ ಬಾ. ರಾಜನಾಗಿ ನಮ್ಮನ್ನು ಆಳು. ಈಗ ಅಯೋಧ್ಯೆ ರಾಜನಿಲ್ಲದ ರಾಜ್ಯವಾಗಿದೆ. ಇಡೀ ರಾಜ್ಯದ ಜನತೆ ನಿನಗಾಗಿ ಕಾಯುತ್ತಿದೆ. ಭರತ, ನಿನ್ನ ತ್ಯಾಗ ಬುದ್ಧಿಗೆ ಮೆಚ್ಚಿದೆ. ಆದರೆ ಈಗ ನಾನು ಅಯೋಧ್ಯೆಗೆ ಬರಲಾರೆ. 14 ವರ್ಷ ಕಾಡಿನಲ್ಲಿ ಇರುತ್ತೇನೆಂದು ನಮ್ಮ ತಂದೆಗೂ ತಾಯಿಗೂ ಮಾತು ಕೊಟ್ಟಿದ್ದೇನೆ. ನಾನು ಹಾಗೆಯೇ ನಡೆಯುತ್ತೇನೆ. ಇದರಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸವಿಲ್ಲ. ಇದು ನನ್ನ ದೃಢ ಸಂಕಲ್ಪವೂ ಹೌದು. ಅಣ್ಣ, ನಾನು ನಮ್ಮ ತಾಯಿಯೊಡನೆ ಮಾತನಾಡಿದ ನಂತರವೇ ನಿನಗೆ ರಾಜ್ಯವನ್ನು ಒಪ್ಪಿಸುತ್ತಿದ್ದೇನೆ. ನೀನು ದಯವಿಟ್ಟು ರಾಜ್ಯವಾಡು.
ರಾಜನಾಗಲು ನೀನೊಬ್ಬನೇ ಸಮರ್ಥ. ನನಗೆ ಆ ಸಾಮರ್ಥ್ಯವಿಲ್ಲ. ತಮ್ಮ ಭರತ, ನಾನು ಆಗಲೇ ಹೇಳಿದಂತೆ 14 ವರ್ಷ ವನವಾಸ ಮಾಡಲೇಬೇಕು. ಅದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನಡೆಸುವ ಸಲುವಾಗಿಯೇ ಕಾಡಿಗೆ ಬಂದಿರುವೆ. ಅದೇ ರೀತಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಅಣ್ಣ, ನಿನ್ನ ನಿರ್ಧಾರದಲ್ಲಿ ಏನು ಬದಲಾವಣೆಯೇ ಇಲ್ಲವಲ್ಲ? ಇದೋ ಕೇಳು, ಒಂದು ಮಾತು ಮಾತ್ರ ಖಂಡಿತ. ನಾನು ಸಿಂಹಾಸನವನ್ನು ಏರುವುದಿಲ್ಲ. ನೀನು ಧರಿಸಿರುವ ನಿನ್ನ ಚರಣ ಪಾದುಕೆಗಳನ್ನು ಅನುಗ್ರಹಿಸು. ನಿನ್ನ ಬಿಟ್ಟು ಅಯೋಧ್ಯೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಅರ್ಹತೆ ನಮಗಾರಿಗೂ ಇಲ್ಲ. ನಿನ್ನ ಪ್ರತಿನಿಧಿಯಾಗಿ ನಿನ್ನ ಪಾದುಕೆಗಳನ್ನೇ ಸಿಂಹಾಸನದಲ್ಲಿ ಇಟ್ಟು ರಾಜ್ಯಭಾರ ಮಾಡುತ್ತೇನೆ. ದಯವಿಟ್ಟು ನೀಡು ತಂದೆ. ನೀನು ಅಯೋಧ್ಯೆಯನ್ನು ಬಿಟ್ಟ ದಿನದಿಂದ 14 ವರ್ಷಕ್ಕೆ ಸರಿಯಾಗಿ ರಾಜಧಾನಿಗೆ ಹಿಂತಿರುಗಲೇಬೇಕು. ಇಲ್ಲದಿದ್ದರೆ ನಾನು ಅಗ್ನಿ ಪ್ರವೇಶ ಮಾಡಿ ಪ್ರಾಣತ್ಯಾಗ ಮಾಡುವೆನು. ಇದು ಖಂಡಿತ. ಅಲ್ಲದೆ ನಿನ್ನಂತೆಯೇ ನಂದಿಗ್ರಾಮದಲ್ಲಿದ್ದುಕೊಂಡು ತಪಸ್ವಿ ಜೀವನ ನಡೆಸುತ್ತಾ ಧರ್ಮದಿಂದ ರಾಜ್ಯವನ್ನಾಳುತ್ತೇನೆ. ಲಕ್ಷ್ಮಣ, ಅಣ್ಣ ಅಣ್ಣ, ಒಂದು ಬಾರಿ ಧರಿಸಿ ಈ ಪಾದುಕೆಯನ್ನು ಅನುಗ್ರಹಿಸು ತಂದೆ. ಹಾಗೆಯೇ ಆಗಲಿ. ಇದು ತೆಗೆದುಕೋ. 14 ವರ್ಷವಾದ ಕೂಡಲೇ ಅಯೋಧ್ಯೆಗೆ ಹಿಂದಿರುಗುವೆನು. ಎಲ್ಲರಿಗೂ ಮಂಗಳವಾಗಲಿ. ಧನ್ಯೋಸ್ಮಿ ಅಣ್ಣ. ನಿನ್ನ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಹೋಗಿ ಬರುವೆವು ಅಣ್ಣ. ಶ್ರೀರಾಮಚರಣಂ 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 ಭಜೆ. श्रीरामचरणं श्रीरामचरणं भज.
सत्य साई राम चरणं भजे सत्य साई राम चरणं भजे श्री राम चरणं श्री राम चरणं श्री राम चरणं भजे श्रीरामचरणं 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 भजे श्रीरामचरणं 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 भजे वैदेहि रामं वैकुण्ठधामं वैदेहि रामं